ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜುಲೈ 14 ಮತ್ತು 15ರದು. ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸ್ಕ್ವಾಲಸ್ ಹಿಮ ಎಂದರೇನು? ಆಪ್ಷನ್ ಎ, ಭಾರತದ ನೈಋತ್ಯ ಕರಾವಳಿಯಿಂದ ಪತ್ತೆಯಾದ ಹೊಸ ಜಾತಿಯ ನಾಯಿ ಮೀನು ಶಾರ್ಕ್. ಬಿ, ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರುವ ಹೊಸ ರೀತಿಯ ಹವಳದ ಬಂಡೆಗಳು. ಸಿ, ಪೂರ್ವಘಟ್ಟಗಳಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ ಕಪ್ಪೆ ಜಾತಿಗಳು. ಡಿ, ಹೊಸದಾಗಿ ಪತ್ತೆಯಾದ ಜೇಡ ಜಾತಿಗಳು ಈಶಾನ್ಯ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ನೈಋತ್ಯ ಕರಾವಳಿಯಿಂದ ಪತ್ತೆಯಾದ ಹೊಸ ಜಾತಿಯ ನಾಯಿ ಮೀನು ಶಾರ್ಕ್. ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳು ಕೇರಳದ ನೈಋತ್ಯ ಕರಾವಳಿಯಲ್ಲಿ ಸ್ಕ್ವಾಲಸ್ ಹಿಮ ಎಂಬ ಹೊಸ ಆಳವಾದ ನೀರಿನ ನಾಯಿ ಮೀನು ಶಾರ್ಕ್ ಪ್ರಭೇದವನ್ನು ಕಂಡುಹಿಡಿದಿದ್ದಾರೆ. ಸ್ಪರ್ಡಾಗ್ಸ್ ಎಂದು ಕರೆಯಲ್ಪಡುವ ಈ ಕುಲವು ನಯವಾದ ಡಾರ್ಸಲ್ ಫಿನ್ ಸ್ಪೈನ್ಗಳು, ಸಣ್ಣ ಬಾಯಿ ಮತ್ತು ದೇಹದ ಕಲೆಗಳಿಲ್ಲ. ಸ್ಕ್ವಾಲಸ್ ಹಿಮ ಕಶೇರುಕ ಖಂಡಗಳ ಎಣಿಕೆ, ಹಲ್ಲುಗಳ ಎಣಿಕೆ ಮತ್ತು ರೆಕ್ಕೆಗಳ ರಚನೆಯಲ್ಲಿ ಇತರ ಜಾತಿಗಳಿಂದ ಭಿನ್ನವಾಗಿದೆ. ಸ್ಕ್ವಾಲಿನ್ನಲ್ಲಿ ಸಮೃದ್ಧವಾಗಿರುವ ಯಕೃತ್ತಿನ ತೈಲವನ್ನು ಬಳಸಿಕೊಳ್ಳಲಾಗುತ್ತದೆ. ಇದು ಔಷಧೀಯ ಮತ್ತು ಸೌಂದರ್ಯವರ್ಧಕಗಳಿಗೆ ನಿರ್ಣಾಯಕವಾಗಿದೆ. ಕ್ವಶನ್ ನಂಬರ್ 2, ಕೃಷಿ ನಾಯಕತ್ವ ಪ್ರಶಸ್ತಿಗಳು 2024ರಲ್ಲಿ ಯಾವ ರಾಜ್ಯವು ಬೆಸ್ಟ್ ಸ್ಟೇಟ್ ಇನ್ ಹಾರ್ಟಿಕಲ್ಚರ್ ಅವಾರ್ಡ್ 2024 ಗೆದ್ದಿದೆ? ಆಪ್ಷನ್ ಎ, ಅಸ್ಸಾಂ. ಬಿ, ಅರುಣಾಚಲ್ ಪ್ರದೇಶ್. ಸಿ, ನಾಗಾಲ್ಯಾಂಡ್. ಡಿ, ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಸಿ, ನಾಗಾಲ್ಯಾಂಡ್. ಅನೇಕ ರೈತರು ಮತ್ತು ಗ್ರಾಮೀಣ ಜನರಿಗೆ ಪ್ರಯೋಜನಕಾರಿಯಾದ ನವೀನ ತೋಟಗಾರಿಕೆ ಕಾರ್ಯಕ್ರಮಗಳಿಗಾಗಿ ನಾಗಾಲ್ಯಾಂಡ್ ಉತ್ತಮ ರಾಜ್ಯ ತೋಟಗಾರಿಕೆ ಪ್ರಶಸ್ತಿ 2024 ಗೆದ್ದಿದೆ. ಮಹಿಳಾ ಸಂಪನ್ಮೂಲ ಅಭಿವೃದ್ಧಿ ಮತ್ತು ತೋಟಗಾರಿಕೆ ಸಚಿವ ಸೌಲುಟೋ ಓನುವೋ ಕ್ರೂಸ್ ಅವರು ನವದೆಹಲಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ನಾಗಾಲ್ಯಾಂಡ್ 13 ರೈತರ ಉತ್ಪಾದಕ ಕಂಪನಿಗಳನ್ನು ರಚಿಸಿತು ಮತ್ತು 6800 ಹೆಕ್ಟೇರನ್ನು ಸಾವಯವವಾಗಿ ಪ್ರಮಾಣೀಕರಿಸಿತು. ರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿತು. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಬ್ಯಾಕ್ಟೀರಿಯೋಫೇಜ್ ಎಂದರೇನು? ಆಪ್ಷನ್ ಎ, ಇದು ಬ್ಯಾಕ್ಟೀರಿಯಾವನ್ನು ಸೋಂಕಿಸುವ ಒಂದು ವಿಧದ ವೈರಸ್. ಬಿ, ಇದು ದನಗಳಿಗೆ ಸೋಂಕು ತರುವ ಒಂದು ರೀತಿಯ ಶಿಲೀಂಧ್ರವಾಗಿದೆ. ಸಿ, ಇದು ವೈರಸ್ ಅನ್ನು ಸೋಂಕು ಮಾಡುವ ಒಂದು ರೀತಿಯ ಬ್ಯಾಕ್ಟೀರಿಯಾವಾಗಿದೆ. ಡಿ, ಇದು ಪರಾವಲಂಬಿ ಕಾಯಿಲೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಇದು ಬ್ಯಾಕ್ಟೀರಿಯಾವನ್ನು ಸೋಂಕಿಸುವ ಒಂದು ವಿಧದ ವೈರಸ್ ಆಗಿದೆ. ಬ್ಯಾಕ್ಟೀರಿಯೋಫೇಜ್ಗಳು ಅಥವಾ ಫೇಜ್ಗಳು ಬ್ಯಾಕ್ಟೀರಿಯಾವನ್ನು ಸೋಂಕಿಸುವ ಮತ್ತು ನಾಶಪಡಿಸುವ ವೈರಸ್ ಆಗಿದೆ. ಅವುಗಳನ್ನು ಪ್ರಕೃತಿಯಲ್ಲಿ ಅತ್ಯಂತ ಸಾಮಾನ್ಯ ಜೈವಿಕ ಘಟಕಗಳಾಗಿ ಮಾಡುತ್ತದೆ. ಈ ವೈವಿಧ್ಯಮಯ ಪರಿಸರದಲ್ಲಿ ಕಂಡುಬರುವ ಫೇಜ್ಗಳು ಪ್ರೋಟೀನ್ ರಚನೆಯಿಂದ ಸುತ್ತುವರಿದ ನ್ಯೂಕ್ಲಿಯಿಕ್ ಆಮ್ಲದ ಅಣುವನ್ನು ಒಳಗೊಂಡಿರುತ್ತವೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೆಂಗ್ಯೂ ಅಂದರೆ ಮೂಳೆ ಮುರಿಯೋ ಜ್ವರ ಯಾವ ರೀತಿಯ ಸೊಳ್ಳೆಗಳಿಂದ ಕಂಡುಬರುತ್ತದೆ? ಆಪ್ಷನ್ ಎ, ಅನಾಫಿಲಿಸ್ ಸೊಳ್ಳೆಗಳು. ಬಿ, ಎಡಿಸ್ ಸೊಳ್ಳೆಗಳು. ಸಿ, ಕ್ಯುಲೆಕ್ಸ್ ಸೊಳ್ಳೆಗಳು. ಡಿ, ಕ್ಯುಲಿಯಸೆಟ್ಸ್ ಸೊಳ್ಳೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಎಡಿಸ್ ಸೊಳ್ಳೆಗಳು. ರಾಜ್ಯಾದ್ಯಂತ ಡೆಂಗ್ಯೂ ಹೆಚ್ಚಾಗುತ್ತಿರುವುದನ್ನು ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿದೆ. ಡೆಂಗ್ಯೂ ಉಷ್ಣವಲಯದ ಮತ್ತು ಉಪಉಷ್ಣವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸೊಳ್ಳೆಯಿಂದ ಹರಡುವ ವೈರಲ್ ಸೋಂಕು. ಎಡಿಸ್ ಸೊಳ್ಳೆಗಳಿಂದ ಈ ರೋಗ ಹರಡುತ್ತದೆ. ಅನೇಕ ಸೋಂಕುಗಳು ಸೌಮ್ಯವಾಗಿದ್ದರೂ ತೀವ್ರತರವಾದ ಪ್ರಕರಣಗಳು ಡೆಂಗ್ಯೂ ಹೆಮರಾಜಿಕ್ ಜ್ವರಕ್ಕೆ ಕಾರಣವಾಗಬಹುದು. ಇದು ತ್ವರಿತ ಉಸಿರಾಟ, ವಾಂತಿ ಮತ್ತು ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ವಾರ್ಷಿಕವಾಗಿ 400 ಮಿಲಿಯನ್ ಸೋಂಕುಗಳೊಂದಿಗೆ ಚಿಕಿತ್ಸೆಯ ಬೆಂಬಲ ಆರೈಕೆಯ ಮೇಲೆ ಕೇಂದ್ರೀಕರಿಸುತ್ತದೆ, ಏಕೆಂದರೆ ಇದಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಅಸ್ತಿತ್ವದಲ್ಲಿಲ್ಲ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಯು ಯಾವ ಸಚಿವಾಲಯದ ಕಾರ್ಯಕ್ರಮವಾಗಿದೆ? ಆಪ್ಷನ್ ಎ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಬಿ, ಗೃಹ ವ್ಯವಹಾರಗಳ ಸಚಿವಾಲಯ. ಸಿ, ನಗರಾಭಿವೃದ್ಧಿ ಸಚಿವಾಲಯ. ಡಿ, ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ಷಣಾ ಸಚಿವಾಲಯ. TDF ಅನ್ನು DRDO ಕಾರ್ಯಗತಗೊಳಿಸಿದ ರಕ್ಷಣಾ ಸಚಿವಾಲಯದ ಕಾರ್ಯಕ್ರಮ ಇದಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ತಂತ್ರಜ್ಞಾನ ಅಭಿವೃದ್ಧಿ ನಿಧಿ TDF ಅನ್ನು ಯೋಜನೆಯ ಅಡಿಯಲ್ಲಿ 7 ಹೊಸ ಖಾಸಗಿ ವಲಯದ ಯೋಜನೆಗಳನ್ನು ಮಂಜೂರು ಮಾಡಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಸ್ಥಾಪಿಸಲಾಗಿದೆ. ಇದು MSMEಗಳು ಮತ್ತು ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 4 ವರ್ಷಗಳ ಗರಿಷ್ಠ ಅಭಿವೃದ್ಧಿ ಅವಧಿಯೊಂದಿಗೆ 50 ಕೋಟಿ ವೆಚ್ಚದ ಯೋಜನೆಗಳಿಗೆ 90ರಷ್ಟು ಹಣವನ್ನು ಒದಗಿಸುತ್ತದೆ. ಕ್ವಶನ್ ನಂಬರ್ 6, ಇತ್ತೀಚೆಗೆ ಇಟಲಿಯಲ್ಲಿ ನಡೆದ ಶಾಟ್ಗನ್ ಜೂನಿಯರ್ ವಿಶ್ವಕಪ್ನಲ್ಲಿ ಕಂಚಿನ ಪದಕ ಗೆದ್ದವರು ಯಾರು? ಆಪ್ಷನ್ ಎ, ಮನು ಬಾಕರ್. ಬಿ, ಅಂಜಲಿ ಭಾಗವತ್. ಸಿ, ಸಬೀರಾ ಹ್ಯಾರಿಸ್. ಡಿ, ನಂದಿತಾ ದಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸಬೀರಾ ಹ್ಯಾರಿಸ್. ಭಾರತದ ಸಬೀರಾ ಹ್ಯಾರಿಸ್ ಇಟಲಿಯಲ್ಲಿ ನಡೆದ ISSF ಜೂನಿಯರ್ ವಿಶ್ವಕಪ್ನಲ್ಲಿ ಮಹಿಳೆಯರ ಟ್ರ್ಯಾಪ್ ಇವೆಂಟ್ನಲ್ಲಿ 40 ಗುರಿಗಳಲ್ಲಿ 29 ಅನ್ನು ಹೊಡೆದು ಕಂಚಿನ ಪದಕವನ್ನು ಗೆದ್ದರು. ಭಾರತದ ಶೂಟರ್ಗಳಾದ ಭವ್ಯ ತ್ರಿಪಾಠಿ ಮತ್ತು ರಾಜ್ಕುಮಾರ್ ಇಂಗ್ಲೆ ಕ್ರಮವಾಗಿ 26 ಮತ್ತು 33ನೇ ಸ್ಥಾನ ಪಡೆದರು. ಕ್ವಶನ್ ನಂಬರ್ 7, ಶಾಲೆಗಳ ಬಳಿ ಹೆಚ್ಚಿನ ಕೆಫಿನ್ ಶಕ್ತಿ ಪಾನೀಯಗಳ ಮಾರಾಟವನ್ನು ನಿಷೇಧಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಿರ್ಧರಿಸಿದೆ? ಆಪ್ಷನ್ ಎ, ಮಹಾರಾಷ್ಟ್ರ. ಬಿ, ಉತ್ತರ ಪ್ರದೇಶ್. ಸಿ, ರಾಜಸ್ಥಾನ್. ಡಿ, ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ.
ಶಾಲೆಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕೆಫಿನ್ ಶಕ್ತಿ ಪಾನೀಯಗಳ ಮಾರಾಟವನ್ನು ನಿಷೇಧಿಸಲು ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. FDA ಸಚಿವ ಧರ್ಮರಾವ್ ಬಾಬಾ ಅತ್ರಾಮ್ ಕೆಫಿನ್ ಸೇವನೆಯನ್ನು ಸೀಮಿತಗೊಳಿಸುವ ಮೂಲಕ ವಿದ್ಯಾರ್ಥಿಗಳ ಆರೋಗ್ಯವನ್ನು ರಕ್ಷಿಸುವ ನಿರ್ಧಾರವನ್ನು ಪ್ರಕಟಿಸಿದರು. ಈ ನಿರ್ದೇಶನವು ತ್ವರಿತ ಜಾರಿಯನ್ನು ಖಚಿತಪಡಿಸುತ್ತದೆ ಮತ್ತು ನಿಷೇಧಿತ ಪಾನೀಯಗಳ ಸಮಗ್ರ ಪಟ್ಟಿಯನ್ನು ಪ್ರಸಾರ ಮಾಡಲಾಗುತ್ತದೆ. ಈ ಹಂತವು ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸಲು ಮತ್ತು ಅತಿಯಾದ ಕೆಫಿನ್ ಸೇವನೆಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ಗುರಿಯನ್ನು ಹೊಂದಿದೆ. ಕ್ವೆಶ್ಚನ್ ನಂಬರ್ 8. ಥಾನೆ ಬೋರಿವಲಿ ಸುರಂಗ ಯೋಜನೆಯು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಬಿ ಕೇರಳ, ಸಿ ಮಹಾರಾಷ್ಟ್ರ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. 29,400 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಲು ಮತ್ತು ಶಂಕುಸ್ಥಾಪನೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಮುಂಬೈಗೆ ಭೇಟಿ ನೀಡಿದ್ದರು. ಪ್ರಮುಖ ಯೋಜನೆಗಳಲ್ಲಿ ಥಾನೆ ಬೋರಿವಲಿ ಸುರಂಗ ಮತ್ತು ಗೋರೆಗಾಂವ್ ಮುಲುಂಡ್ ಲಿಂಕ್ ರಸ್ತೆ ಸೇರಿವೆ. 16,600 ಕೋಟಿ ವೆಚ್ಚದ ಥಾನೆ ಬೋರಿವಲಿ ಸುರಂಗ ಮಾರ್ಗವು ಬೋರಿವಲಿಯಲ್ಲಿ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೆದ್ದಾರಿಯನ್ನು ಥಾನೆ ಘೋಡಬಂದರ್ ರಸ್ತೆಗೆ ಸಂಪರ್ಕಿಸುತ್ತದೆ. ಇದು ಪ್ರಯಾಣವನ್ನು 12 ಕಿಲೋಮೀಟರ್ ಕಡಿಮೆ ಮಾಡುತ್ತದೆ ಮತ್ತು ಸುಮಾರು 1 ಗಂಟೆ ಪ್ರಯಾಣದ ಸಮಯವನ್ನು ಉಳಿಸುತ್ತದೆ. ಕ್ವೆಶ್ಚನ್ ನಂಬರ್ 9. ಇತ್ತೀಚೆಗೆ ಯಾವ ಸಂಸ್ಥೆಯು ದೇಶದ ಕಡಿಮೆ ಇಂಗಾಲ ಶಕ್ತಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಭಾರತಕ್ಕೆ $1.5 ಶತಕೋಟಿ ಸಾಲವನ್ನು ಅನುಮೋದಿಸಿದೆ? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಬಿ IMF, ಸಿ ADB, ಡಿ ನ್ಯಾಟೋ. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಬ್ಯಾಂಕ್. 2023ರಲ್ಲಿ ಇದೇ ರೀತಿಯ ಸಾಲವನ್ನು ಅನುಸರಿಸಿ ಕಡಿಮೆ ಕಾರ್ಬನ್ ಶಕ್ತಿ ವಲಯವನ್ನು ಅಭಿವೃದ್ಧಿಪಡಿಸಲು ವಿಶ್ವ ಬ್ಯಾಂಕ್ ಭಾರತಕ್ಕೆ $1.5 ಶತಕೋಟಿ ಸಾಲವನ್ನು ಅನುಮೋದಿಸಿತು. ಕಡಿಮೆ ಇಂಗಾಲದ ಶಕ್ತಿ ವಲಯವು ಜಲಜನಕ ಮತ್ತು ಜೈವಿಕ ಇಂಧನಗಳಂಥ ಇಂಧನಗಳನ್ನು ಒಳಗೊಂಡಿರುತ್ತದೆ. ಇದು ಪಳೆಯುಳಿಕೆ ಇಂಧನಗಳಿಗಿಂತ ಕಡಿಮೆ ಇಂಗಾಲವನ್ನು ಹೊರಸೂಸುತ್ತದೆ. ಹೈಡ್ರೋಜನ್ ಉತ್ಪಾದನೆಗೆ ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ನಂಥ ಉಪಕ್ರಮಗಳಿಂದ ಬೆಂಬಲಿತವಾದ 2070ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಭಾರತ ಗುರಿಪಡಿಸುತ್ತದೆ. ಕ್ವೆಶ್ಚನ್ ನಂಬರ್ 10. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಜಿಮ್ಮಿ ಆಂಡರ್ಸನ್ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ ಎ ಆಸ್ಟ್ರೇಲಿಯಾ, ಬಿ ದಕ್ಷಿಣ ಆಫ್ರಿಕಾ, ಸಿ ಇಂಗ್ಲೆಂಡ್, ಡಿ ಐರ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್. ಕ್ರಿಕೆಟ್ನ ಶ್ರೇಷ್ಠರಲ್ಲಿ ಒಬ್ಬರಾದ ಜೇಮ್ಸ್ ಆಂಡರ್ಸನ್ ಅವರು ಜುಲೈ 12, 2024ರಂದು ಲಾರ್ಡ್ಸ್ನಲ್ಲಿ ವೆಸ್ಟ್ ಇಂಡೀಸ್ ಅನ್ನು ಇನ್ನಿಂಗ್ಸ್ ಮತ್ತು 114 ರನ್ಗಳಿಂದ ಸೋಲಿಸಿದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದರು. ಅವರು 21 ವರ್ಷಗಳ ಕಾಲ ಆಡಿದರು. ಸಚಿನ್ ತೆಂಡೂಲ್ಕರ್ ನಂತರ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಎರಡನೇ ಆಟಗಾರ ಆಗಿದ್ದಾರೆ. ಆಂಡರ್ಸನ್ ಬಲಗೈ ವೇಗದ ಬೌಲರ್ ಆಗಿದ್ದಾರೆ. ಹಾಗೆ 2002-3ರಲ್ಲಿ ಪಾದಾರ್ಪಣೆ ಮಾಡಿದರು ಮತ್ತು 188 ಟೆಸ್ಟ್ ಪಂದ್ಯಗಳಲ್ಲಿ 704 ವಿಕೆಟ್ಗಳೊಂದಿಗೆ ವೇಗದ ಬೌಲರ್ಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿ ನಿವೃತ್ತರಾದರು.